ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ನೋಡಿ, ಹೇಜಲ್ ಏನು ಮಾಡ್ತಾ ಇದೆ. ಬೆಳಗ್ಗೆ ಎದ್ದ ಕೂಡಲೇ ಅದಕ್ಕೆ ಊಟ ಹಾಕಬೇಕು. ಅದುವರೆಗೂ ಅದು ಹಾಗೇ ಓಡಾಡ್ತಾ ಇರುತ್ತೆ, ಮೇವು ಮೇವು ಅಂತ. ನೋಡಿ ಈಗ ಹೇಗೆ ಕೂಗ್ತಾ ಇದೆ. ಅದಕ್ಕೆ ಊಟ ಹಾಕಬೇಕು ಟೈಮ್. ಅದಕ್ಕೆ ಅದು ಬಾಕ್ಸ್ ತೋರಿಸ್ತಾ ಇರ್ತದೆ, ಅವಾಗವಾಗ ಮೂಸ್ ನೋಡ್ತಾ ಇರುತ್ತೆ ಬಾಕ್ಸು. ನೋಡಿ, ಅದಕ್ಕೆ ಊಟ ಹಾಕಬೇಕೀಗ. ಹಾಕೋವರೆಗೂ ಬಿಡಲ್ಲ. ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ನೋಡಿ ಹೇಗೆ ಮಾಡ್ತಾ ಇದೆ. ಕೂದಲೆಲ್ಲ ಕಟ್ಟಿಂಗ್ ಆಗಿರೋದ್ರಿಂದ ಪಾಪ ಅನಿಸುತ್ತೆ. ಎಲ್ಲ ಕೂದಲೆಲ್ಲ ಹೋಗ್ಬಿಟ್ಟವೆ ಇದ್ರವು. ನೋಡಿ, ಅದಕ್ಕೀಗ ಊಟ ಹಾಕ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಲೇ ನಾನು ಎಬ್ಸುತ್ತೆ. ಊಟ ಹಾಕಬೇಕಲ್ಲ, ಅದಕ್ಕೆ ಮೇವು ಅಂತ ಬಂದು ಕುತ್ಕೊಂಡಿರುತ್ತೆ. ಆಮೇಲೆ ನೋಡಿ, ಈಗ ನಂತರ ನಾಯಿಗಳಿಗೆ ಊಟ ಹಾಕಿದೆ. ಅನ್ನ, ಹಾಲು, ಮೊಸರು ಮೊಸರೇನು ಕಲಸಿಲ್ಲ, ಬರೀ ಹಾಲು ಅನ್ನ ಕಲಸಿ ಮೆತ್ತಗೆ ಮಾಡಿ ಹಾಕಿದ್ದೀನಿ. ನೋಡಿ, ತಿಂತಾ ಇದ್ದಾವೆ. ನೋಡಿ, ಅದರ ತಾಯಿ ಮರಿಗಳು ತಿನ್ನಲಿ ಅಂತ ಅದು ಆ ಕಡೆ ಹೋಯಿತು. ಅದಕ್ಕೂ ಗೊತ್ತು ಮರಿ ಹೊಟ್ಟೆ ತುಂಬ ತಿಂದು ಮರಿಗಳು ಅಂತ. ಪ್ರಾಣಿಗಳಿಗೆ ತುಂಬ ಬುದ್ಧಿ ಇರುತ್ತೆ. ನೋಡಿ, ಅದು ಹತ್ತಿರ ಬಂದು ತಾನು ತಿಂತಾ ಇಲ್ಲ, ಮರಿಗಳಿಗೆ ತಿನ್ನಕ್ಕೆ ಬಿಟ್ಟಿದೆ ಅದು. ನೋಡಿ, ಅದು ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ ಆ ಕಡೆ. ಇವೆಲ್ಲ ತಿಂತಾ ಇದ್ದಾವೆ ನೋಡಿ ಮರಿಗಳು. ಅನ್ನ ಹಾಲು ಹಾಕಿದ್ದೀನಿ. ಇವು 5 ಸೇರಿ ಎಲ್ಲನೂ ಖಾಲಿ ಮಾಡಿಬಿಡ್ತವೆ. ಎಲ್ಲನೂ ಊಟ ಖಾಲಿ ಮಾಡುತ್ತವೆ. ಇವು 5 ಸೇರಿ ಎಲ್ಲ ತಿನ್ನುತ್ತೆ. ಒಂದು 2 ನಾಯಿ ಮರಿಗಳನ್ನು ಯಾರು ತೊಗೊತೀನಿ ಅಂತ ಹೇಳಿದ್ದಾರೆ. ಯಾರಾದರೂ ಬೇಕಂದರೆ ಅವನ್ನ ಕೊಟ್ಬಿಡಬೇಕು. ಯಾಕಂದರೆ ಇಲ್ಲಿ ರೋಡ್ ಇರೋದ್ರಿಂದ ತುಂಬ ಆ್ಯಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಮನೆಯಿಂದ ಆ ಕಡೆ ಸ್ಕೂಲ್ ಇದೆ, ನಮ್ಮ ಮನೆಗಿಂತ ಸ್ವಲ್ಪ ದೂರದಲ್ಲಿ. ನಮ್ಮ ಮನೆ ಮುಂದೆ ರೋಡ್ ಮೇಲೆ ಹೋಗ್ತಾ ಇರ್ತವೆ ಸ್ಕೂಲ್ ಬಸ್ಗಳೆಲ್ಲ. ಇವು ನಾಯಿಗಳಿಗೆ ಪಾಪ ಗೊತ್ತಿರಲ್ಲ, ಅವರು ಫಾಸ್ಟಾಗಿ ಹೋಗ್ತಾರೆ ಸ್ಕೂಲ್ ಬಸ್ನವರು. ಅವ್ರು ಏನು ಮೇನ್ ರೋಡ್ನಾಗ ಹೈವೇನಲ್ಲಿ ಹೋಗ್ತಾರಲ್ಲ, ಹಾಗೆ ಹೋಗ್ತಿರ್ತಾರೆ. ಈ ಮಧ್ಯೆ ಈ ಓಣಿನಲ್ಲಿ ಕೂಡ ಚಿಕ್ಕ ರೋಡ್ ಇದ್ದಲ್ಲಿ ಕೂಡ ಹಾಗೆ ಹೋಗ್ತಾ ಇರ್ತಾರೆ ಅವರು. ಅದೇನು ಅಷ್ಟು ಅರ್ಜೆಂಟ್ ಇರುತ್ತೋ ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಈ ಪ್ರಾಣಿಗಳು ಎಲ್ಲ ಅದು ಬಸ್ ಕೆಳಗೆ ಅಲ್ಲಿ ಇಲ್ಲಿ ಹೋಗಬಾರ್ದು ಅಂತ ನಾನು ಯಾರಿಗಾದರೂ ಈಗ 1-2 ಕೇಳಿದರೆ ಕೊಡ್ತಾಯಿದ್ದೀನಿ. ಇನ್ನೂ 3 ಇದೆ. ಯಾರಾದರೂ ತೊಗೊಂಡೋದ್ರೆ ಅವನು ಕೊಟ್ಬಿಡ್ತೀನಿ 3. ಯಾರಾದರೂ ಪಾಪ ಮನೆಯಲ್ಲಾದರೂ ಚೆನ್ನಾಗಿ ಸಾಕ್ತಾರೆ ಊಟ ಹಾಕಿ. ಹಾಗೆ ಬಿಟ್ಟರೆ ಅವ್ರು ರೋಡ್ಗೆ ಹೋಗಿ ಆ್ಯಕ್ಸಿಡೆಂಟ್ ಆಗೋದಂತೂ ಖಂಡಿತ. ನನಗೆ ತುಂಬ ಬೇಜಾರಾಗುತ್ತೆ ಆ್ಯಕ್ಸಿಡೆಂಟ್ ಆದರೆ ನಾಯಿಗಳಿಗೆ. ನೋಡಿ, ಅವು ಅಲ್ಲಿ ಮನೆ ಕೆಳಗೆ ಹೋಗಿ ಕಾಟ್ ಇದೆಯಲ್ಲ, ನಮ್ಮ ಬೆಕ್ಕಿನ ಕೋಟೆ ಅಲ್ಲಿಟ್ಟಿದ್ದೆ. ಅವಕ್ಕೆ ಸೊಳ್ಳೆ ಕಡಿಬಾರ್ದು ಅಂತ ತಿಂದು ಹೋಗಿ ಅಲ್ಲಿ ಮಲಗ್ತವೆ ಎಲ್ಲ. ನೋಡಿ, ಎಲ್ಲ ಒಂದು ಸ್ವಲ್ಪ ಬಿಡ್ದಾಗೆ ಎಲ್ಲ ಖಾಲಿ ಮಾಡಿದ್ದಾವೆ. ನಮ್ಮ ಮರಿಗಳಂತ ಅನ್ನ ಹಾಲು ಮೆತ್ತಗೆ ಮಾಡಿ ಹಾಕಿದ್ದೆ. ನೋಡಿ, ತಿಂದು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾವೆ. ನಾನು ಅದನ್ನು ಡಸ್ಟ್ಬಿನ್ನಿಗೆ ಹಾಕ್ಬಿಟ್ಟೆ ಪ್ಲೇಟು. ಮರಿ ಮುದ್ದಾಗಿದೆ ಮರಿಗಳು. ನೋಡಿ ಹೇಗೆ ಜಂಪ್ ಮಾಡ್ತಾ ಇರ್ತವೆ ನನ್ನ ಕಾಲ ಹತ್ರ ಬಂದು.
ನೋಡಿ ಅವಕ್ಕೆ ಆಟ ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತವೆ. ಆ ಮರಿಗಳಿಗೆ ಪಾಪ ಗೊತ್ತಿಲ್ಲ ನಾವೆಲ್ಲಿರ್ತೀವೋ ಮುಂದೆ ಅಂತ. ಯಾರು ಸಾಕದೇ ಇದ್ದರೆ ಹಾಗೆ ಬೀದಿನಲ್ಲಿ ಓಡಾಡ್ತಾ ಇರ್ತವೆ. ಏನಾದರೂ ಅದು ಇದು ಸಿಕ್ಕದು ತಿಂದ್ಕೊಂಡು ಯಾರಾದರೂ ಹಾಕಿದರೆ ಊಟ ಮಾಡ್ತವೆ, ಇಲ್ಲಾಂದರೆ ಅಲ್ಲಿ ಇಲ್ಲಿ ಓಡಾಡ್ತಾ ಏನಾದರೂ ತಿಂತಾ ಇರ್ತವೆ. ಯಜಮಾ ಯಜು ನಮ್ಮದು ನೋಡಿ ಯಜು ಮನಿ ಚಳಿ ಆಗ್ತದೋ ಏನೋದಕ್ಕೆ ಯಜು ಮಮ್ಮಿ ಹೀಗೆ ಕುತ್ಕೊಂಡಿದೆ. ಚಳಿ ಕುತ್ಕೊತಾರಲ್ಲ ನೋಡಿಲಿ, ಅದಕ್ಕೆ ಕೂದಲು ಬೇರೆ ಇಲ್ಲಲ್ಲ, ಚಳಿ ಆಗ್ತಾ ಇದೆನಾ? ಚಳಿ ಆಗ್ತಾ ಇರ್ಬೋದು. ಹೀಗೆ ಮುಗಿಸ್ಕೊಂಡು ಚಳಿ ಆಗ್ತಾ ಇದೆ ನನಗೆ. ಗುಬ್ಬಚ್ಚೆ ಕುತ್ಕೊಂಡು ಮಾಡ್ತೀಯ ಬರ್ತಾ ಬರ್ತಾ ಅದೇ ಸ್ಟೈಲ್ ಯಜು ಮಮ್ಮಿ ಯಜು ಚಳಿ ಆಯ್ತಲ್ಲ, ಇನ್ನು ಆರಾಮಾಗಿ ಕುತ್ಕೊಂಡಿದೆ ಪುಟ್ಟಾಗಿ ಅಲ್ಲ. ಕೂದಲು ಬೇರೆ ಇಲ್ಲ, ಅದೇ ಒಂದು ಸ್ವೆಟರ್ ಇದ್ದ. ಆಮೇಲೆ ನಾನು ವಾಕ್ ಹೋದಾಗ ಇನ್ನೂ 2 ಬೆಕ್ಕುಗಳಿವೆ, ರೋಸಿ ಮತ್ತು ಇನ್ನೊಂದು ಬೆಕ್ಕು 3 ಮರಿಗಳನ್ನು ಹಾಕಿದೆ. ತಿಂದಿದ್ದಾಯ್ತು, ಈಗ ಸೈಲೆಂಟ್ ಪಾಪ ರೋಸಿ ಮರಿ ಇತ್ತಲ್ಲ ಅದು ಏನೋ ಅದು. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.